Good morning, everyone student. Today, discussion continuing class on subject of the corporate account on topic on the valuation of goodwill. First method, average profit method. ಈ ಮೆಥಡಲ್ಲಿ ಅಡ್ಜಸ್ಟೆಡ್ ಪ್ರಾಫಿಟ್ ಅಂದರೆ ಅಡ್ಜಸ್ಟೆಡ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ರೀ. ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಷನ್ ಅಡ್ಜಸ್ಟೆಡ್ ಪ್ರಾಫಿಟನ್ನು ಯಾವ ಥರ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು ಅನ್ನೋದು ಅದನ್ನ ಕ್ಯಾಲ್ಕುಲೇಷನ್ ಮಾಡ್ಬೇಕು ರೀ. ಅಡ್ಜಸ್ಟೆಡ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ನಂತರ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಅದಾದ ನಂತರ ವ್ಯಾಲ್ಯೂ ಆಫ್ ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ಮಾಡಬೇಕಾಗಿರ್ತದೆ. ಹೀಗಿದ್ದಾಗ ಪ್ರಾಬ್ಲಮ್ಸ್. ಸುರೇಶ್ ಕಂಪನಿ ಲಿಮಿಟೆಡ್ proposed to purchase the business carried on by Miss Manju. For this purpose, goodwill is agreed to be valued at 2 years. Purchase of the simple average profits of the past 4 years. The profits for these year are and then ಕೊಟ್ಟಾರಿ 4 ವರ್ಷ ಅಂದ್ರೆ ಪರ್ಚೇಸ್ ಆಫ್ 2 years ಪರ್ಚೇಸ್ ರೀ. ಇಲ್ಲಿ 4 years ಏನು ಕೊಟ್ಟಾನ ಪ್ರಾಫಿಟನ್ನು ಕೊಟ್ಟಾನ. 2012 88,200, 2013 1,98,000, 2014 2,16,000, 2015 2,59,632 ಇಷ್ಟು ಇನ್ಫಾರ್ಮೇಷನ್ ಕೊಟ್ಟಾನ. ಹೀಗಿದ್ದಾಗ ಈಗ ಅಕೌಂಟೆಂಟ್ ಸ್ಕೂಟ್ನಿ ಮಾಡಿದೆ. ಆನ್ ದ ಸ್ಕೂಟ್ನಿ ಆಫ್ ದಿ ಅಕೌಂಟ್ಸ್ ದ ಫಾಲೋಯಿಂಗ್ ಮ್ಯಾಟರ್ಸ್ ವೇರ್ ರಿವ್ಯಾಲ್ಯೂಡ್. ಅಂದರೆ ಏನು ಪಾಸ್ಟ್ ಇಯರ್ ಪ್ರಾಫಿಟನ್ನು ಕೊಟ್ಟಲ್ಲ, ಈ ಪ್ರಾಫಿಟಲ್ಲಿ ಕೆಲವೊಂದು ಅಡ್ಜಸ್ಟ್ಮೆಂಟ್ಗಳು ಹೋದವು. ಅಡ್ಜಸ್ಟ್ಮೆಂಟನ್ನು ಮಾಡಬೇಕು. ಅದು ಯಾವಾಗ ಗೊತ್ತಾಗತ್ತೆ ರೀ? ಇರ್ತಕ್ಕಂಥ ಅಕೌಂಟನ್ನು ವೆರಿಫೈ ಮಾಡಿದಾಗ, ಇರ್ತಕ್ಕಂಥ ಅಕೌಂಟನ್ನು ಸ್ಕೂಟಿ ಮಾಡಿದಾಗ ಏನು ಗೊತ್ತಾಗೈತಿ, ಕೆಲವೊಂದು ತಪ್ಪು ತಡೆಗಳಾಗ ಕೆಲವೊಂದು ಏನು ಮಾಡ್ಯಾರಿ ಎಕ್ಸ್ಪೆನ್ಸಸ್ಸನ್ನು ಬಿಟ್ಟಾರ, ಅದನ್ನು ಇಲ್ಲೇ ತೊಗೋಬೇಕಾಗಿರ್ತದೆ. ಹೀಗಿದ್ದಾಗ ಫಸ್ಟ್ ಒನ್ ಈಸ್ ಆನ್ 1/1/2014 a sum of rupees 7,200 spent on routine repairs means the revenue expenses. The routine repair means minor expenses. 7,200 spent in a routine repairs to machinery was wrongly debited to the machinery. ಅಂದರೆ ಆ್ಯಕ್ಚುಲಿ 7,200 ಎಂಟಿದು ರೆವೆನ್ಯೂ ಎಕ್ಸ್ಪೆನ್ಸಸ್ಸು, ಆದರೆ ಏನಾಗಿದೆ ಇದು ಕ್ಯಾಪಿಟಲ್ಗೆ ಆ್ಯಡ್ ಆಗ್ಯದ, ಅಂದರೆ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಆಗಿದ್ದ. ಅಕೌಂಟನ್ನು ವೆರಿಫೈ ಮಾಡಿದಾಗ ಏನು ಗೊತ್ತಾಯ್ತು ರೀ, 7,200 ಈಸ್ ಎ ರೆವೆನ್ಯೂ ಎಕ್ಸ್ಪೆನ್ಸಸ್ ಅಂತ ಗೊತ್ತಾಯ್ತು. ಅದು ಯಾವಾಗ ರೀ 2014ಕ್ಕೆ. ಈ 2014ಕ್ಕೆ ಏನು ಮಾಡ್ಕೋಬೇಕು, 7,200 ಎಕ್ಸ್ಪೆನ್ಸಸ್ ಅಂದರೆ ಎಕ್ಸ್ಪೆನ್ಸಸ್ ಹೆಚ್ಚಾಗ್ತದೆ, ಪ್ರಾಫಿಟ್ ಕಡಿಮೆ ಆಗ್ತದೆ. ಅವಾಗ ಏನು ಮಾಡ್ಕೋಬೇಕು, ಇದನ್ನ 7,200 ಲೆಸ್ ಮಾಡ್ಕೋಬೇಕು. ಯಾವ ರೀ 2014ಕ್ಕೆ 7,200 ಲೆಸ್ ಮಾಡ್ಕೋಬೇಕು. ಎದಕ್ಕೆ ಲೆಸ್ ಮಾಡ್ಕೋಬೇಕಂದ್ರೆ ಇದು ಇಟ್ಟು ಎಕ್ಸ್ಪೆನ್ಸಸ್ ಹೆಚ್ಚಾಗ್ತದೆ. ಎಕ್ಸ್ಪೆನ್ಸಸ್ ಹೆಚ್ಚಾದಾಗ ಪ್ರಾಫಿಟ್ ಕಡಿಮೆ ಆಗ್ತದೆ. ಆ ಕಾರಣಕ್ಕಾಗಿ 7,200 ಲೆಸ್ ಮಾಡ್ಕೋಬೇಕು. ಯಾಕಂದರೆ ಆ್ಯಕ್ಚುಲಿ ಇದು ರೆವೆನ್ಯೂ ಎಕ್ಸ್ಪೆನ್ಸಸ್, ಆದರೆ ಆಲ್ರೆಡಿ ಏನಾಗೈತೆ ಅದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ಟ್ರೀಟ್ ಆಗಿ ಮಷಿನರಿ ಅಕೌಂಟ್ಗೆ ಆ್ಯಡ್ ಆಗ್ಯದ. ಆ ಮಷಿನರಿ ಅಕೌಂಟ್ ತೆಗೆದು ಏನು ಮಾಡ್ಕೋಬೇಕು, ನಾವು ರೆವೆನ್ಯೂ ಎಕ್ಸ್ಪೆನ್ಸಸ್ ತೊಗೋಬೇಕು. ಅಂದರೆ ಪ್ರಾಫಿಟ್ನೆಲ್ಲ ಅಕೌಂಟ್ ತೊಗೋಬೇಕು. ತೊಗೊಂಡಾಗ ಏನಾಗಿರ್ತದೆ, ಪ್ರಾಫಿಟ್ ಕಡಿಮೆ ಆಗ್ತದೆ. ಎಕ್ಸ್ಪೆನ್ಸಸ್ ಹೆಚ್ಚಾಗತ್ತೆ, ಪ್ರಾಫಿಟ್ ಕಡಿಮೆ ಆಗ್ತದೆ. routine repairs to machinery was wrongly debited to the machinery and depreciation on the same was also provided at 10%. The 10% depreciation ಕೂಡ ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಇಲ್ಲೇ ಮಾಡ್ಕೋಬೇಕು, ವ್ಯಾಲ್ಯೂವನ್ನು ಲೆಸ್ ಮಾಡ್ಕೋಬೇಕು, ಡೆಪ್ರಿಸಿಯೇಷನ್ ಆ್ಯಡ್ ಮಾಡಬೇಕು. ಆನ್ ದ ರೆಡ್ಯೂಸಿಂಗ್ ಬ್ಯಾಲೆನ್ಸ್ ಮೆಥಡ್. ನೆಕ್ಸ್ಟ್ ಸೆಕೆಂಡ್ ಒನ್, ದ ಕ್ಲೋಸಿಂಗ್ ಸ್ಟಾಕ್ ಫಾರ್ ದ ಇಯರ್ 2013 ಕ್ಲೋಸಿಂಗ್ ಸ್ಟಾಕ್ ಏನೈತಿ ವಾಸ್ ಅಂಡರ್ ವ್ಯಾಲ್ಯೂಡ್ rupees 10,800. ಅಂದ್ರೆ ಆ ವರ್ಷಕ್ಕೆ 2013ಕ್ಕೆ ಅಂಡರ್ ವ್ಯಾಲ್ಯೂ ಆಫ್ ಸ್ಟಾಕ್ ಆದಾಗ ನಿಮ್ಮ ಅಂಡರ್ ವ್ಯಾಲ್ಯೂದಾಗ ಆ್ಯಡ್ ಮಾಡ್ಕೋಬೇಕು. ಯಾವ 2013ಕ್ಕೆ ಏನು ಮಾಡ್ಕೋಬೇಕ್ರಿ, 2013ಕ್ಕೆ ಅಂಡರ್ ವ್ಯಾಲ್ಯೂ ಸ್ಟಾಕನ್ನು ಆ್ಯಡ್ ಮಾಡ್ಕೋಬೇಕು. ನಂತರ 2014ಕ್ಕೆ ಲೆಸ್ ಮಾಡ್ಕೋಬೇಕು. ನೆಕ್ಸ್ಟ್ ಥರ್ಡ್ ಅಡ್ಜಸ್ಟ್ಮೆಂಟ್, ದ ಕವರ್ ಮ್ಯಾನೇಜ್ಮೆಂಟ್ ಕಾಸ್ಟ್ ಆನ್ ಆ್ಯನ್ಯುವಲ್ ಚಾರ್ಜಸ್ ಆಫ್ rupees 9,000. The management cost and annual charges of rupees 9,000 should be made for the purpose of goodwill. ಅಂದರೆ ಗುಡ್ವಿಲನ್ನು ಕ್ಯಾಲ್ಕುಲೇಷನ್ ಮಾಡುವ ಸಲುವಾಗಿ ಏನಾಗಿತ್ತು ಇಲ್ಲಿ 9,000 ಮ್ಯಾನೇಜ್ಮೆಂಟ್ ಕಾಸ್ಟ್ ಆಗಿದೆ. ಇದು ಫ್ಯೂಚರ್ ಎಕ್ಸ್ಪೆನ್ಸಸ್ಸು. ಇದನ್ನ ಕೂಡ ಪರ್ ಇಯರ್ ಲೆಸ್ ಮಾಡ್ಕೋಬೇಕು. 4 ವರ್ಷಕ್ಕೆ ಏನು ಮಾಡ್ಕೋಬೇಕು ರೀ, 9,000 ಲೆಸ್ ಮಾಡ್ಕೋಬೇಕು. ಕ್ಯಾಲ್ಕುಲೇಟ್ ದ ವ್ಯಾಲ್ಯೂ ಆಫ್ ಗುಡ್ವಿಲ್ ಆಫ್ ದ ಬಿಸ್ನೆಸ್. ಇಲ್ಲಿ ಫಸ್ಟ್ ಮಾಡ್ಕೋಬೇಕು ರೀ ಅಡ್ಜಸ್ಟೆಡ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಕ್ಯಾಲ್ಕುಲೇಷನ್ ಆಫ್ ಅಡ್ಜಸ್ಟೆಡ್ ಪ್ರಾಫಿಟ್. ಅಡ್ಜಸ್ಟೆಡ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡಿದ ನಂತರ
ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎವರೇಜ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡಿದ ನಂತರ ಗುಡ್ ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಹೀಗಿದ್ದಾಗ ನೆಕ್ಸ್ಟ್ ಸೊಲ್ಯೂಷನ್ ಆಫ್ ದಿ ಪ್ರಾಬ್ಲಮ್. ಸೊಲ್ಯೂಷನ್ ಫಸ್ಟ್ ಯು ಹ್ಯಾವ್ ಟು ಕ್ಯಾಲ್ಕುಲೇಷನ್ ಆಫ್ ದಿ ಅಡ್ಜಸ್ಟೆಡ್ ಪ್ರಾಫಿಟ್. ಅಡ್ಜಸ್ಟೆಡ್ ಪ್ರಾಫಿಟ್ ಕ್ಯಾಲ್ಕುಲೇಷನ್ ಮಾಡ್ಕೋ. ಪ್ರಾಫಿಟ್ ಫಾರ್ ದ ಇಯರ್ ಎಷ್ಟು 2012 88,200 ಏ ಮಾಡ್ಕೋಬೇಕು ರೀ, ಲೆಸ್ ಮ್ಯಾನೇಜ್ಮೆಂಟ್ ಕಾಸ್ಟ್ ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ ಬ್ಯಾಲೆನ್ಸ್ 79,200. ನೆಕ್ಸ್ಟ್ ಪ್ರಾಫಿಟ್ ಫಾರ್ ದ ಇಯರ್ 2013 1,98,000 ಅಂದ್ರೆ ಏನಾಗೈತೆ ರೀ, ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಯೇಷನ್ ಆಗತ್ತೆ. ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂಯೇಷನ್ ಯಾರು ಮಾಡ್ಕೋದು ಎಷ್ಟು 10,800, ಟೋಟಲ್ 2,08,800. ನಂತರ ಏನು ಮಾಡ್ಕೋಬೇಕು, ಲೆಸ್ ಮ್ಯಾನೇಜ್ಮೆಂಟ್ ಕಾಸ್ಟ್ ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ ಬ್ಯಾಲೆನ್ಸ್ ಈಸ್ 1,99,800. ನೆಕ್ಸ್ಟ್ ಪ್ರಾಫಿಟ್ ಫಾರ್ ದ ಇಯರ್ 2014 ಅಂದರೆ 2014 ಪ್ರಾಫಿಟ್ ಎಷ್ಟೈತೆ ರೀ, 2,16,000 ಪ್ರಾಫಿಟ್ ಅಂತ ತೊಗೋಬೇಕು. ಇಲ್ಲಿ ಏನು ಮಾಡ್ಕೋ, ರೆವೆನ್ಯೂ ಎಕ್ಸ್ಪೆನ್ಸಸ್ ಏನಾಗೈತೆ ರೀ 7,200 ಲೆಸ್ ಮಾಡ್ಕೋಬೇಕು. ನಂತರ ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕ್ ಅದನ್ನು ಲೆಸ್ ಮಾಡ್ಕೋಬೇಕು. ಮ್ಯಾನೇಜ್ಮೆಂಟ್ ಅಕೌಂಟನ್ನು ಕೂಡ ಲೆಸ್ ಮಾಡ್ಕೋಬೇಕು. ಟೋಟಲ್ 27,000. ಈ 27,000 ಏನು ಮಾಡ್ಕೋಬೇಕು ರೀ, 1,89,900 ಅಥವಾ ಲೆಸ್ ಮಾಡ್ಕೊಂಡು ಡೆಪ್ರಿಸಿಯೇಷನನ್ನು ಆ್ಯಡ್ ಮಾಡ್ಕೋಬೇಕು. ಇವೆರಡು ಎಲ್ಲ ಲೆಸ್ ಮಾಡ್ಕೋಬೇಕು ರೀ, ಡೆಪ್ರಿಸಿಯೇಷನ್ ಆ್ಯಡ್ ಮಾಡ್ಕೋಬೇಕು. ಆನ್ಸರ್ ಬರ್ತದೆ ರೀ 1,89,750 ಯಾವಾಗ ರೀ. ಅಡ್ಜಸ್ಟೆಡ್ ಪ್ರಾಫಿಟ್ 2,000 ಯಾವಾಗ 2014 ಅಡ್ಜಸ್ಟ್ಮೆಂಟ್ ಪ್ರಾಫಿಟ್ ಎಷ್ಟು ಬರ್ತದೆ 1,89,720. ನೆಕ್ಸ್ಟ್ ಪ್ರಾಫಿಟ್ ಫಾರ್ ದ ಇಯರ್, ಪ್ರಾಫಿಟ್ ಫಾರ್ 2015 ಎಷ್ಟು ಬಂತು ರೀ 2,59,632 ಲೆಸ್ ಮಾಡ್ಕೊ. ಮ್ಯಾನೇಜ್ಮೆಂಟ್ ಕಾಸ್ಟ್ ಲೆಸ್ ಮಾಡ್ಕೋಬೇಕು. ಎಷ್ಟು ಅದ ರೀ 9,000. ರಿಮೈನಿಂಗ್ ಬ್ಯಾಲೆನ್ಸ್ 1,50,632 ಲೆಸ್ ಮಾಡ್ಕೋಬೇಕು. ಡೆಪ್ರಿಸಿಯೇಷನನ್ನು ಆ್ಯಡ್ ಮಾಡ್ಕೋಬೇಕು. ಅಂದ್ರೆ 7,200 ಏನಿದೆ ರೀ ವ್ಯಾಲ್ಯೂ ಅದ, ಅಥವಾ ಆಲ್ರೆಡಿ ಡೆಪ್ರಿಸಿಯೇಷನ್ 720 ಅದ. 720 ಲೆಸ್ ಮಾಡಿ ರಿಮೈನಿಂಗ್ ಬ್ಯಾಲೆನ್ಸ್ 6,480. ದ 7,200 ಟೋಟಲ್ ವ್ಯಾಲ್ಯೂ, ಆ ವ್ಯಾಲ್ಯೂದು 720 ಲೆಸ್ ಮಾಡ್ಕೋಬೇಕು. ರಿಮೈನಿಂಗ್ 6,480 ಇಂಟು 10/100 ಅಂದರೆ 6,048 ಆ್ಯಡ್ ಮಾಡ್ಕೋಬೇಕು. ಟೋಟಲ್ 2,51,280 ಇದು ಅಡ್ಜಸ್ಟ್ ಪ್ರಾಫಿಟ್. ಹೀಗಿದ್ದಾಗ ಟೋಟಲ್ ಅಡ್ಜಸ್ಟ್ ಪ್ರಾಫಿಟ್ ಅಂದ್ರೆ ಅಡ್ಜಸ್ಟ್ ಪ್ರಾಫಿಟ್ನ ಆ್ಯಡ್ ಮಾಡ್ಕೊ. ಫಸ್ಟ್ 2012 ಎಷ್ಟು ರೀ 79,200. 2013 ಎಷ್ಟು ರೀ 1,99,800. 2014 ಎಷ್ಟು 1,89,720. 2015 ಎಷ್ಟು ರೀ 2,51,280 ಇದು ಅಡ್ಜಸ್ಟ್ ಪ್ರಾಫಿಟ್. ಹೀಗಿದ್ದಾಗ ಎವರೇಜ್ ಪ್ರಾಫಿಟನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು. ಎವರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಟೋಟಲ್ ಅಡ್ಜಸ್ಟೆಡ್ ಪ್ರಾಫಿಟ್ ಡಿವೈಡೆಡ್ ಬೈ ನಂಬರ್ಸ್ ಆಫ್ ಇಯರ್ಸ್. ಟೋಟಲ್ ಅಡ್ಜಸ್ಟೆಡ್ ಪ್ರಾಫಿಟ್ 7,20,000 ಡಿವೈಡ್ ನಂಬರ್ಸ್ ಆಫ್ ಇಯರ್ಸ್ 4 1 2 3 4. ಅವಾಗ ಬಂತು ರೀ ಎವರೇಜ್ ಪ್ರಾಫಿಟ್ 1,80,000. ಎವರೇಜ್ ಪ್ರಾಫಿಟ್ ಎಷ್ಟು ಬಂತು ರೀ 1,80,000 ಇಸ್ ಎವರೇಜ್ ಪ್ರಾಫಿಟ್. ಇವಾಗ ವ್ಯಾಲ್ಯೂ ಆಫ್ ಗುಡ್ ವಿಲ್ ಈಸ್ ಈಕ್ವಲ್ ಟು ಎವರೇಜ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್. ಅಂದ್ರೆ ಎವರೇಜ್ ಪ್ರಾಫಿಟ್ ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್. ಎವರೇಜ್ ಪ್ರಾಫಿಟ್ ಎಷ್ಟು ರೀ 1,80,000 ಇಂಟು ನಂಬರ್ಸ್ ಆಫ್ ಇಯರ್ ಪರ್ಚೇಸ್ 2. ಟೋಟಲ್ ವ್ಯಾಲ್ಯೂ ಆಫ್ ಗುಡ್ ವಿಲ್ 3,60,000. ಗೊತ್ತಾತ್ರಿ ಇಲ್ಲಿ ಏನಾಗೈತೆ ರೀ 7,200 ಇಂಟಿದು ಆ್ಯಕ್ಚುಲಿ ರೆವೆನ್ಯೂ ಎಕ್ಸ್ಪೆನ್ಸಸ್ಸು, ಅದರದು ಕ್ಯಾಪಿಟಲ್ ಎಕ್ಸ್ಪೆನ್ಸಸ್ ಟ್ರೀಟ್ ಆಗಿತ್ತು. ಆ್ಯಕ್ಚುಲಿ ಇದು ಏನಾಗೈತೆ ರೀ ಆ್ಯಕ್ಚುಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರೆವೆನ್ಯೂ ಎಕ್ಸ್ಪೆಂಡಿಚರ್ ಆಗಿ P&L ಆಗಿ ತೊಗೊಂಡಿದ್ರಿ. ತೊಗೊಂಡಾಗೈತೆ ಅವಾಗ ಇವಾಗ ಎಕ್ಸ್ಪೆನ್ಸಸ್ ಹೆಚ್ಚಾಗಿತ್ತು. ಅಂದ್ರೆ ಹೆಚ್ಚಾಗಿತ್ತು. ಇವಾಗ ಅದನ್ನ ಲೆಸ್ ಮಾಡ್ಕೋಬೇಕು. ಲೆಸ್ ಮಾಡಿದಾಗ ಹೆಂಗಂದ್ರೆ ಪ್ರಾಫಿಟ್ ಹೆಚ್ಚಾಗ್ತದೆ, ಹೌದಲ್ಲ ರೀ. ಅದಕ್ಕಿಂತ ಆ ವರ್ಷದ ಪ್ರಾಫಿಟನ್ನು ಲೆಸ್ ಮಾಡ್ಕೊಂಡು ನಂತರ ಅದ್ರ ವ್ಯಾಲ್ಯೂ ಅಂದರೆ ಡೆಪ್ರಿಸಿಯೇಷನನ್ನು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡಿ ಅಡ್ಜಸ್ಟ್ ಪ್ರಾಫಿಟ್ ಈ ಥರನೇ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಏನು ಮಾಡ್ಕೋಬೇಕು, ನಾವಲ್ಲಿ ಗುಡ್ ವಿಲನ್ನು ಕ್ಯಾಲ್ಕುಲೇಷನ್ ಮಾಡ್ಕೋಬೇಕು.